ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಶನಿವಾರದ ಲಾಗ್ ಮಾಡ್ತಾ ಇದ್ದೀನಿ. ಶನಿವಾರ ಅಂದರೆ ಇವತ್ತಿನ ವಿಡಿಯೋನೇ ಇವತ್ತು ಹಾಕ್ತಾ ಇದ್ದೀನಿ. ಯಾತಕ್ಕೋಸ್ಕರ ಇವತ್ತಿನ ವಿಡಿಯೋ ಇವತ್ತು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೇಲಿ ಶನಿವಾರದ ಹಬ್ಬ, ಶ್ರಾವಣ ಶನಿವಾರ ಹಬ್ಬ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ತುಂಬಾ ವಿಡಿಯೋ ಲೆಂದಿ ಆಗಿದೆ. ನಾವು ಹೇಗೆ ಆಚರಣೆ ಮಾಡಿದ್ದೀರಿ ಅನ್ನೋದನ್ನು ಚಿಕ್ಕದಾಗಿ ಒಂದು ವಿಡಿಯೋ ಹಾಕೋಣ ಫಸ್ಟು. ಆಮೇಲೆ ನೈವೇದ್ಯಗೆ ಮತ್ತು ಹೆಡೆಗೆ ಏನೇನು ಅಡುಗೆ ಮಾಡಿದೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದಕ್ಕೋಸ್ಕರ ನಾವು ಯಾವ ಥರ ಆಚರಣೆ ಮಾಡಿದ್ದೀರಿ, ಯಾವ ಥರ ಹೆಡೆ ಇಟ್ಟು ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದರೇನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್. ಇವಾಗ ಊರಿಂದ ಹಬ್ಬಕ್ಕೋಸ್ಕರನೇ ನನ್ನ ತಂಗಿನ ಮತ್ತು ಅಮ್ಮನ ಕರೆದಿದ್ದೆ. ಅವರು ನೆನ್ನೆನೇ ಬಂದರು. ಇವತ್ತು ನನಗೆ ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಅಮ್ಮ, ನನ್ನ ತಂಗಿ, ನನ್ನ ಮಗಳು ಮೂವರು ಸೇರಿಕೊಂಡು ತುಂಬಾ ಚೆನ್ನಾಗಿರೋ ರಂಗೋಲಿ ಹಾಕ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ರಂಗೋಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ತಂಗಿ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸ್ತಾಳೆ. ಅವಳೇ ಎಲ್ಲನೂ ರಂಗೋಲಿ ಬಿಡಿಸಿದ್ದು ಮತ್ತು ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಮತ್ತು ನನ್ನ ಮಗಳು ಮೂವರು ಸೇರಿ ಇವತ್ತು ನಮ್ಮ ಬಾಗಿಲಲ್ಲಿ ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ಒಂದು ಸ್ಟಾರ್ಟ್ ಮಾಡಿದ್ದಷ್ಟೇ, ಎಷ್ಟು ದೊಡ್ಡದಾಗಿ ರಂಗೋಲಿ ಬಿಡಿಸಿದ್ದಾರೆ ಮೂವರು ಸೇರಿ. ಮೂವರು ಅಂದರೆ ನನ್ನ ಮಗಳು ಅರಿಶಿನ ಕುಂಕುಮ ಇಟ್ಟಿದ್ದಷ್ಟೇ, ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಮಾಡಿದ್ದಾರೆ. ಆಮೇಲೆ ಬಂದು ಇವಾಗ ನಾವು ಪೂಜೆ ಮಾಡೋದನ್ನು ಹೇಗೆ ಮಾಡ್ತೀರಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಮಾಡ್ಕೊಂಬಂದು ಇವಾಗ ನಾನು ಫ್ರೆಶ್ ಅಪ್ ಎಲ್ಲ ಆಗಿ, ಅಡುಗೆ ಮಾಡೋಕ್ಕೂ ಮುಂಚೆನೂ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಿದ್ದೆ. ಆಮೇಲೆ ಇವಾಗ ತಿರ್ಗಿ ಇನ್ನೊಂದು ಸರ್ತಿ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಉಟ್ಕೊಂಬಂದು ಇವಾಗ ಮಾಡಿರೋ ಅಡುಗೆನೆಲ್ಲ ನೈವೇದ್ಯ ಹೆಡೆ ಇಡ್ತಾ ಇದ್ದೀರಿ. ಏನೇನು ಮಾಡಿದ್ರಿ ಅಂತ ಹೇಳಿದ್ರೆ, ಮುದ್ದೆ, ಕಾಳು ಸಾರು, ಅನ್ನ, ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ, ಹಪ್ಪಳ, ವಡೆ, ಪಾಯಸ, ಆಮೇಲೆ ಮಜ್ಜಿಗೆ, ಇನ್ನೇನು ಮಾಡಿದ್ರಿ, ಇಷ್ಟು ಮಾಡಿದ್ರಿ ಫ್ರೆಂಡ್ಸ್. ಇಷ್ಟನ್ನು ಏನೇನು ಮಾಡಿದ್ರು ಎಲ್ಲನೂ ಎಡೆ ಇಟ್ಟು, 2 ಎಡೆ ಇಟ್ಟು ದೇವರಿಗೆ ಅರ್ಪಿಸಿ ಎಲ್ಲನೂ ಮಾಡಿರೋ ಅಡುಗೆನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಇದೇ ಥರ ಶ್ರಾವಣ ಶನಿವಾರದಲ್ಲಿ ಒಂದು ವಾರ ಶ್ರೀನಿವಾಸನ ದೇವರಿಗೆ ಎಡೆ ಇಟ್ಟು ನಾವು ಪೂಜೆ ಮಾಡ್ಕೊತೀರಿ. ನಮ್ಮ ಮನೆ ದೇವ್ರು ಬಂದು ಶ್ರೀನಿವಾಸ ದೇವರು. ಅದಕ್ಕೋಸ್ಕರ ನಾವು ಶ್ರಾವಣ ಶನಿವಾರದಲ್ಲಿ ಈ ಥರ ಆಚರಣೆ ಮಾಡ್ಕೊತೀನಿ. ಇವಾಗ ಮ್ಯೂಸಿಕ್ ಜೊತೆ ಹಾಕ್ತೀನಿ, ಯಾವ ಥರ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಎಂಜಾಯ್ ಮಾಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ನಾವು ಒಂದು 10 ನಿಮಿಷ ಈಚೆ ಹೋಗಿ ಕುತ್ಕೊಳ್ತೀರಿ. ಏನೋ ದೇವರು ಬಂದು ಊಟ ಮಾಡುತ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಆಮೇಲೆ ಬಂದು ಎಲ್ಲರೂ ಬೆಳಗ್ಗೆಯಿಂದ ಉಪವಾಸ ಇದ್ದೀರಿ ಮನೆಗೆಲ್ಲರೂ. ಇವಾಗ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀರಿ. ಮಾಡಿರೋ ಅಡುಗೆನೆಲ್ಲನೂ ಒಂದೇ ತತ್ರ ತಂದಿಟ್ಟು ಎಲ್ಲರೂ ತಿಂತಾ ಇದ್ದೀರಿ. ಹೇಗಿದೆ, ನಾವು ಟೇಸ್ಟ್ ಮಾಡಿರೋ ಅಡುಗೆ ಅಲ್ವಾ, ಹೇಗಿದೆ ಅಂತ ಕೇಳ್ತಾ ಇದ್ದೀರಿ. ತುಂಬಾ ಚೆನ್ನಾಗಿದೆ. ನಾವು ಟೇಸ್ಟ್ ಮಾಡೋ ಅಡುಗೆಕಿನ್ನ ಏನು ಚೆಕ್ ಮಾಡ್ದಿರಾ ಒಂದು ಅಂದಾಜು ಮೇಲೆ ದೇವ್ರಿಗೆ ಅಂತ ಮಾಡ್ತೀರಲ್ಲ, ಆ ರುಚಿನೇ ಬೇರೆ ಇರುತ್ತೆ. ನಾವು ರುಚಿ ಎಲ್ಲ ಚೆಕ್ ಮಾಡಿರೋದ್ರಲ್ಲಿ ಒಂದಲ್ಲ ಒಂದು ಉಪ್ಪುನೋ ಖಾರನೋ ಸಪ್ಪೆನೋ ಇರುತ್ತೆ. ದೇವ್ರಿಗೆ ಮಾಡಿರೋ ನೈವೇದ್ಯಕ್ಕಂತೂ ಏನೂ ಕಮ್ಮಿ ಇಲ್ಲ, ಎಲ್ಲನೂ ತುಂಬಾ ಟೇಸ್ಟಿಯಾಗಿತ್ತು. ಕಾಳು ಸಾರೇ ಆಗಲಿ, ಪಾಯಸನೇ ಆಗಲಿ, ಮತ್ತು ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ ಎಲ್ಲನೂ ಅಷ್ಟು ತುಂಬ ಚೆನ್ನಾಗಿತ್ತು. 4 ಜನರಿಗೆ ಊಟ ಹಾಕಿ ನಮ್ಮ ಶ್ರಾವಣ ಶನಿವಾರ ಹಬ್ಬನ ನಾವು ಈ ಥರ ಆಚರಣೆ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಯಾವ ಥರ ಅಡುಗೆ ಪ್ರಿಪೇರೇಷನ್ ಮಾಡ್ಕೊಂಡಿದ್ರಿ ಅನ್ನೋದನ್ನು. ಅಲ್ಲಿ ಗಂಟ ಬಾಯ್.